ಬಿದ್ದು ಬಾಳ್ಯಾಕ ಮಕ್ಕಳಿಗೊಯ್ದು ಹ್ಯಾಗ ಹಚ್ಚಲಿ ವಾಗುತ್ತಾನಕ ಕುಡ್ಕ ಗಂಡ ಗಂಟು ಬಿದ್ದು ಬಾಳ್ಯಾಕ ಮೂರ ಮಕ್ಕಳಿಗೆ ಹ್ಯಾಂಗ ಹಚ್ಚಲಿ ವಾಗುತ್ತಾನಕ ಲಗ್ನದ ವರುಷೇಕ ಅವ್ರ ಮನೆಗೆ ಹಾದಿಲ್ಲ ಹೋಗೋದಕ್ಕ ತಾಯಿ ತೀರ್ಯಾಳ ನಾ ಬಂದ ವರುಷೇಕ ಬಾಳರೋ ನಾಜೂಕ ನಾಯಿಗಿಂತ ಕೀಳಾಗಿ ನವ್ರ ಮನಕ ಅಣ್ಣನ ಹೆಂಡ್ರು ಬಾಳರೋ ನಾಜೂಕ ನಾಯಿಗಿಂತ ಕೀಳಾಗಿ ನವ್ರ ಮನಕ
ಇವೇರಿಪ್ಪ ಡೋಳಿನ ಸಂಘ, ನಾಟಕ ಸಂಘ, ರಾಜರ ಸಂಘ, ಹೌದು ಚೌಡಕಿ ಸಂಘ, ಭಜನಾ ಸಂಘ. ಈ ಸಂಘ ಅಲ್ಲ, ಮತ್ತೆ ಆ ಸಂಘಪ್ಪ ಭಾರತ ದೇಶದೊಳಗ ಮಹಿಳಾ ಸಂಘ ಅಂತೇಳಿ ಬಂದು ಹೌದು ಬಂದಾವಲ್ರಿ. ಇದು ಹೆಣ್ಮಕ್ಳ ರೀತಿ ಒಳಗ 20 ರೂಪಾಯಿ ಬೀಸಿ ತುಂಬುತ್ತಿದ್ರು, 100 ರೂಪಾಯಿ ಬೀಸಿ ತುಂಬುತ್ತಿದ್ರು. ಹೌದು ಅವೆಲ್ಲ ರೊಕ್ಕ ಒಮ್ಮೆ ಗೋಳೆ ಮಾಡಿ ಕೊಡ್ತಿದ್ರು. ಅದೇ ರೊಕ್ಕದಿಂದ ಅವರು ಮಾಡಿರ್ತಕ್ಕಂಥ ಸಾಲ ಮುಟ್ಟಿಸ್ತಿದ್ರು. ಹೌದು ಏನಾರ ಕೂಡ ತಗೊಳಿದ್ರು ಕೊಟ್ಟು ಮುಟ್ಟಿಸ್ತಿದ್ರು, ಅವ್ರು ಮುಟ್ಟಿಸ್ತಿದ್ರು. ಇಂಥ ಸಂಘ ಭಾರತ ದೇಶದೊಳಗ ಬಂದಾವಲ್ರಿ. ಆ ಸಂಘದೊಳಗ ಈ ಬಡತನದೊಳಗಿರ್ತಕ್ಕಂಥ ಹೆಣ್ಣು ಮಗಳು 3 ಮಕ್ಕಳನ್ನ ಹೆಣ್ಮಕ್ಳಿಗೆ ಹಡ್ದಿರ್ತಾಳಕಿ. ಹೌದು ಆಕಿನ ಹೊಟ್ಟಿಲೆ ಹೆಣ್ಣು ಮಕ್ಕಳು ಹುಟ್ಟಿರ್ತಾವು. ಹೌದು ಗಂಡ ಇದ್ದಾವ ಕುಡುಕಿರ್ತಾನ, ಬಡತನ ಪರಿಸ್ಥಿತಿ ಇರ್ತದ. ಹೌದು ಆ ಹೆಣ್ಣು ಮಗಳು ಆ ಸಂಘದೊಳಗ ಸೇರ್ಪಡೆ ಆಗ್ತಾಳ. ಆ ಸಂಘದಿಂದ ಆಕಿಗೆ ಏನು ಅನುಕೂಲ ಆಗ್ತದ? ಕುಡುಕ ಗಂಡ ಬಂದು ಯಾವ ರೀತಿ ಅನಾನುಕೂಲ ಮಾಡ್ತಾನ, ಹೌದು ಸಂಘ ಅನುಕೂಲ ಮಾಡ್ತದ. ಗಂಡ ಅನಾನುಕೂಲ ಹೆಂಗ ಮಾಡ್ತಾನ? ಹೌದು ಗಂಡೆ ಅನುಕೂಲ ಮಾಡ್ಬೇಕಾರೆ ಸಂಘ ಅನುಕೂಲ ಮಾಡಕತ್ತದ. ಕುಡುಕ ಗಂಡ ಅನಾನುಕೂಲ ಮಾಡಕತ್ತಾನ. ಹೆಂಗ ಅನಾನುಕೂಲ ಮಾಡ್ತಾನ ಅಂತಕ್ಕಂಥದ್ದು ಮುಂದೆ ಬರ್ತದ. ಬರ್ರಿ ಹಾಡು ಹೇಳ್ರಿ. ಹೆಣ್ಣು ಮಕ್ಕಳ ಸಂಘ ಬಂದು ದೇಶಕ್ಕೆ ನಾ ಹೋಗಿ ಸೇರಿದೆ ನಡಬರಕ. ಎರಮನೆ ಗೆಳತಿದ್ಳು ಮಾಣಿಕ್ಯ ರೊಕ್ಕ ಲೆಕ್ಕ ಅಕ್ಕೆಯ ಪಲ್ಯಕ. ಎರಮನೆ ಗೆಳತಿದ್ಳು ಮಾಣಿಕ್ಯ ರೊಕ್ಕ ಲೆಕ್ಕ ಅಕ್ಕೆಯ ಹೊಟ್ಟೆಕ. ಕೂಲಿ ಮಾಡಿದ್ದು ರೊಕ್ಕಿದ್ದು ಬಲ್ಲೆಕ. ಕಸ ತೆಗೆದಿದ್ದು ರೊಕ್ಕಿದ್ದು ಬಲ್ಲೆಕ. ಒಯ್ದ ಮುರಿದವ ಸಂದಕ ಹೋದ ಯಕ್ಕ ದಾರು ಕುಡಿಯುವುದಕ್ಕ. ಒಯ್ದ ಮುರಿದವ ಸಂದಕ ಹೋದ ಯಕ್ಕ ಇಸ್ಬೇಕಾಡೋದಕ್ಕ. ಬಂದನ ಬಾರಕ ಬಿಗುರು ಬಂದ್ರು ಮುಂಜಾಳೆ 8 3 ಮಂದಿ ಹೆಣ್ಮಕ್ಳು ಪ್ರಾಯಕ್ಕೆ ಬಂದಿದ್ರು. ಹೌದು ಎಲ್ಲಾ ಕಡೆಗೆ ಹೇಳ್ತಿದ್ರು ಹೆಣ್ಮಗಳು, ನನ್ನ ಮಕ್ಕಳಿಗೆ ಎಲ್ಲಾರ ಒಂದು ವರ ಇದ್ರು ಹುಡುಕ್ಯಾಡ್ರಿ ಹುಡುಕ್ಯಾಡ್ರಿ ಅಂತೇಳಿ ಎಲ್ಲಾರು ಕಿವಿ ಮ್ಯಾಗ ಇಡ್ತಿದ್ರು. ಹೌದು ಖರೆ ಎಲ್ಲಾರು ನೋಡ್ತಿದ್ರು, ಪಾಸ್ ಮಾಡ್ಲಾರ್ದೆ ಹೋಗ್ತಿದ್ರು. ಎಲ್ಲಾರು ಬರ್ತಿದ್ರು, ಪಾಸ್ ಮಾಡ್ಲಾರ್ದೆ ಹೋಗ್ತಿದ್ರು. ಒಂದು ವರ ಬತ್ತು, ಹೌದು ಅವ್ರು ಪಾಸ್ ಮಾಡಿದ್ರು. ಹೌದಪ್ಪ ಹೌದು ಪಾಸ್ ಮಾಡಿ ತನ್ನ ಊರಾಗ ಹೋಗಿ ಫೋನ್ ಹಚ್ತಾನ. ಹುಡುಗನ ಕಡೆಗಿದ್ದವ್ರು ಫೋನ್ ಹಚ್ತಾರ. ಏನಂತೇಳಿ ಏನ್ ಫೋನ್ ಹಚ್ತಾರ ಅಂತ ಕೇಳಿದ್ರ, ನಿಮ್ಮ ದೊಡ್ಡ ಹುಡುಗಿಯರೇ ನಮ್ ಹುಡುಗರು ಪಾಸ್ ಆಗ್ಯಾದ.
ನಾಳಿನ ದಿವಸ ಮಾತುಕತೆ ಆಡ್ಲಕ್ಕ ಎಂಗೇಜ್ಮೆಂಟ್ ಮಾಡ್ಲಕ್ಕ ಹೌದು ನಾವು ನಿಮ್ ಮನೆಗೆ ಬರ್ತೇವಿ. ಹ್ಮ್ ಆ ಹುಡುಗಿ ಮತ್ತ ನೀವು ತಾಯಿ ತಂದಿ ಮತ್ 4 ಮಂದಿಗೆ ನೀವು ಮನ್ಯಾಗಿರ್ರಿ ಅಂತೇಳಿ ಹೇಳಿ ಹೇಳಿ ಆ 4 ಮಂದಿ ಏನಪ್ಪಾ ಅಂತ ಕೇಳಿದ್ರು ಫೋನ್ದಾಗ ಹೇಳಿದ್ರು. ಇಷ್ಟು ಮಾತು ಹೇಳದ ಕೂಡಲೇ ತಾಯಿಗೆ ಖುಷಿ ಆಯ್ತು. ಹೌದು ಎಲ್ಲಾ ಹುಡುಗರು ನೋಡ್ತಿದ್ರು, ತಿರುಗಿ ಹೋಗ್ತಿದ್ರು. ಹೋಗಿದ್ರು. ಯಾರು ನನ್ನ ಮಕ್ಕಳಿಗೆ ಪಾಸ್ ಮಾಡಿದಿಲ್ಲ, ಇಲ್ಲ ಇವ್ರು ಪಾಸ್ ಮಾಡ್ಯಾರ ಅಂದ ಬಳಕ ಇವ್ರಿಗೆ ಮಾನಪಾನ ಭಾರಿ ಮಾಡ್ಬೇಕು. ನಾನು ಹೌದು ಹೌದು ಒಳ್ಳೆ ಹೆಸರು ಪಡಿಬೇಕಂತ ಹೇಳಿ ಹೇಳಿ ಹೆಣ್ಮಗಳು ಕೂಲಿ ನಾಲಿ ಮಾಡಿದ್ರು ಅಕ್ಕ. ಹೌದು ಮತ್ತವ್ರ ಬಲ್ಯಾಕ ಕೆಲ್ಸಕ್ಕೆ ಹೋಗಿದ್ರು ಅಕ್ಕ. ಅಡಕಲ್ ಗಡಿಯಾಗ ಉಪ್ಪಿನ ಗಡಿಯಾಗ ಚೀಲದ ಸಂಧ್ಯಾಗ ಇಟ್ಟಿದ್ರು, ಗಂಡ ಗೊತ್ತಿರ್ಲಾರ್ದಂಗ. ಹೌದಪ್ಪ ಹೌದು ಎಲ್ಲ ತಗದು ಎಣಸಿ ಮಗಳ ಎಂಗೇಜ್ಮೆಂಟ್ ಭಾರಿ ಮಾಡ್ಬೇಕಂತೇಳಿ ಮನೆ ತುಂಬ ರೊಕ್ಕ ಇಟ್ಟಾಳ. ಹುಡುಕ ಗಂಡ ಬಂದು ನೋಡ್ದ ನೋಡಿ ಹುಟ್ಟು ರೊಕ್ಕ ಕಸ್ಕೊಂಡು ಹೋದ. ಒಂದೇ ರೂಪಾಯಿ ಬಿಡ್ಲಿಲ್ಲ. ಹೆಣ್ಮಗಳಿಗೆ ಬೆಳಗನ ನಿದ್ದೆ ಹತ್ತಲಿಲ್ಲ. ಮುಂಜಾನೆ ಬೀಗರು ಬರ್ತಾರ, ಅವ್ರಿಗೆ ಚಾ ಪಾನಿ ನಾ ಮಾಡ್ಲಿ ಹಂಗ, ಎಂಗೇಜ್ಮೆಂಟ್ ನ ಮಾಡ್ಲಿ ಹಂಗ. ಹೌದು ಎಂತ ತಂದಿಲ್ಲ ಭಗವಂತ ಅಂತೇಳಿ ಹೆಣ್ಮಗಳು ಬೆಳಗನ ನಿದ್ದೆ ಮಾಡ್ಲಿಲ್ಲ. ನಸಕ್ನ್ಯಾಗ ಬೀಗರು ಬಂದು 8ಕ್ಕೆ ಮನಿ ಮುಂದೆ ನಿಂತ್ರು. ಬೀಗರಿಗೆ ಚಾ ಪಾನಿ ಹ್ಯಾಂಗ ಮಾಡ್ತಾಳ. ಆ ಹೆಣ್ಮಗಳು ಯಾರು ಬಂದು ಸಹಾಯ ಮಾಡ್ತಾರ ಅಂತಕ್ಕಂಥದ್ದು ಮುಂದೆ ಬರ್ತದೆ. ರೊಕ್ಕ ಸೊತ್ತು ಬಂದನ ಪಾರಕ, ಬೀಗರು ಬಂದ್ರು ಮುಂಜಾನೆ 8ಕ್ಕ. ಏನ್ ಹೇಳಲಿ ದೈವಕ್ಕ, ಹೆಣ್ಣಾಗಿ ಹುಟ್ಟಬಾರದು ಮರತೇಕ. ನನಗೋಳ ಏನ್ ಹೇಳಲಿ ದೈವಕ್ಕ, ಹೆಣ್ಣಾಗಿ ಹುಟ್ಟಬಾರದು ಮರತೇಕ. ಬೀಗರು ಬಂದು 8ಕ್ಕೆ ಮನೆ ಮುಂದೆ ನಿಂತರು. ಬೀಗರಿಗೆ ಮನ್ಯಾಗ ಕಳಿಸಿ ಹೆಣ್ಮಗಳು ಕಟ್ಟಿ ಮ್ಯಾಗ ಕೂತ್ ಅಳ್ಳಕತ್ತಳು. ಹೌದು ಒಬ್ಬ ಹಿರಿಯ ಮನುಷ್ಯ ಬಂದ. ಏನತ್ತ ಅಗಳೆ ಕಾಕ ನಮಗ ಸನ್ಮಾನ ಮಾಡಕ್ ಬಂದಿದ್ರಲ್ಲ, ಹೌದು ಅಂತವ್ರು ಬಂದ ಹಿರಿಯರು ಇರ್ತಾರ ಊರಾಗ. ಅಂತವ್ರು ಬಂದ್ರು ಕೇಳ್ತಾರ ಅವ್ರು, ಏನತ್ತ ತಂಗಿ ವರ ಹುಡುಕ್ಯಾಡ್ರಿ ವರ ನೋಡ್ರಿ ಅಂತೇಳಿ ನಮಗ್ ತಿಳಿತಿದ್ದಿ. ಹೌದು ಬಂಗಾರ ಅಂತ ವರ ಬಂದು ಮನ್ಯಾಗ ಕೂತಾದ. ಬೀಗರಿ ಮನ್ಯಾಗ ಕಳಿಸಿ ಹೊರಗೆ ಕಟ್ಟಿ ಮ್ಯಾಗ ಕೂತ್ ಅಳ್ಳಕತ್ತಿದ್ಯಾ ನಿನ್ ನವ್ನ ಅಂತೇಳಿ ಬೈದ್ರು ಅವ್ರು. ಹೌದು ಸಲಗಿದಿಂದ ಬೈದ್ರು. ಅವಾಗ ಮಗಳು ಸ್ವರೂಪಿಯಾಗಿರ್ತಕ್ಕಂಥ ಹೆಣ್ಮಗಳು ಹೇಳ್ತಾಳ, ಏನತ್ತ ಕಾಕ ನಾ ಒಳಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ? ಯಾಕ ನಾ ಕಟ್ಟಿ ಮ್ಯಾಗ ಕೂತೊಳಕತ್ತೀನಿ ಅಂತ ಕೇಳಿದ್ರ, ಯಾಕ್ರಿ ನಾ ಕೂಲಿ ನಾಲಿ ಮಾಡಿರ್ತಕ್ಕಂಥ ರೊಕ್ಕ ಹೌದು ನಿಮ್ ಮಳೆ ಇದ್ದಾವ ಹೌದು ಎಲ್ಲಾ ಕಸ್ಕೊಂಡು ಒಯ್ದು ದಾರು ಕುಡ್ದು ಇಸ್ಬೇಟ್ ಆಡಿ ಸೋತ್ ಬಂದು ರಾತ್ರಿ ಬಾರಕ್ ಬಂದು ಮನ್ಯಾಗ ಮಲ್ಕೊಂಡಾನ. ಹೌದು ಬೀಗರು ಬಂದು ಮನ್ಯಾಗ ಕೂತಾರ. ಕಾಕ ಚಾ ಮಾಡ್ಬೇಕತ್ತೀನಿ, ಸಕ್ರಿ ಇಲ್ಲ. ಸಕ್ರಿ ತರ್ಬೇಕತ್ತೀನಿ, ಕೈಯಾಗ 1 ರೂಪಾಯಿ ಇಲ್ಲ. ಕಾಕ ನಾ ಒಳಗೆ ಹ್ಯಾಂಗ್ ಹೋಗ್ಲಿ ಕಾಕ ಅಂದ್ರು ಹೆಣ್ಮಗಳು. ಹೌದು ಅವಾಗ ಹೆಣ್ಮಗಳ ಮಾತು ಕೇಳಿ ಕಾಕನ ಕಣ್ಣಾಗಿ ನೀರು ಬಂದು ಹೌದು ಅವಾಗ ಆತನ ಏನತ್ತ ನಾ ಸ್ವಲ್ಪ ಸುಮ್ಮ ಕೂತಂದ್ರ ಈ ಬಿಗತಾನ ಮುರಿತದ. ಹೌದು ಆ ಹೆಣ್ಣ ಮಗಳಿಗೆ ಒಂದು ಬಟ್ಟ ಕುಂದಿರ್ತದ. ನಾ ಇದು ಕಿವಿಲೆ ಕೇಳಿ ನಂದು ಬಳಕ ನಾ ಸುಮ್ ಹೋಗ್ಬಾರ್ದು ಬಿಟ್ಟು ನಾ ಏನಾರ ಸಹಾಯ ಮಾಡ್ಬೇಕಂತೇಳಿ ಹೆಣ್ಣ ಮಗಳಿಗೆ ಹೇಳ್ತಾನ. ಏನತ್ತ ಯವ್ವ ಚಿಂತೆ ಮಾಡಕ್ ಹೋಗ್ಬೇಡ, ನಾನು ನಿನಗ ಚಾತ್ ಏನು ಸಕ್ರಿ ತರ್ಲಕ್ ರೊಕ್ಕ ಕೊಡ್ತೇನೆ, ನಿನ್ನ ಕಡೆಗಾಗಿ ನಾ ಮಾತಾಡ್ತೀನಿ, ಹೌದು ನಿನ್ನ ಹಿಂದ ನಾ ಇರ್ತೀನಿ, ಅಂಜಬೇಡ ಅಂತ ಹೇಳಿ ರೊಕ್ಕ ಕೊಟ್ಟ ಸಕ್ರಿ ತಂದಾಳ ಹೆಣ್ಮಗಳು. ಚಾ ಮಾಡದ ಬಳಕ ಎಷ್ಟು ಹುಂಡ ಎಷ್ಟು ಬಂಗಾರ ಮಾತಾಡ್ತಾರ ಅನ್ನೋದು ಮುಂದೆ ಬರ್ತದ. ಬರ್ಲಿಪ್ಪ ನೆರಮನಿಯವ ಹೋಗಿ ಬಿದ್ದವನಪ್ಪ ಚಾಪಣಿ ಮಾಡುವುದಕ್ಕ, ನಿನ್ನ ಸೊಸಿಗೆ ಬಂದರ ಬೇಡುವುದಕ್ಕ, ರೊಕ್ಕ ಇಲ್ಲ ಚಾಪಣಿ ಮಾಡುವುದಕ್ಕ.
ಮುಗಿದನಷ್ಟು ಸಲಿಸಾಗಿ ಮುಗಿಲಿಲ್ಲ. ಹೆಂಗ ಮುಗಿತಪ್ಪ? ಅವಾಗ ಚಾ ಕುಡ್ದ ಮ್ಯಾಗ ಬೀಗರು ಮಾತಾಡ್ತಾರ, ಏನತ್ತ? ನಮ್ ಹುಡುಗರೇ JCB ಡ್ರೈವರ್ ಅದಾನ. ಹೌದು, ಡ್ರೈವರ್ ಹಾನ. ತಿಂಗಳ ಅವನಿಗೆ 25,000 ರೂಪಾಯಿ ಪಗಾರ ಬರ್ತಾವ. 1 ಲಕ್ಷ ಹೊಂಡ 4 ತೊಲಿ ಬಂಗಾರ ಬೇಕಂದ್ರ ಅವ್ರು. ಹೌದು. ಅವಾಗ ಹುಡುಗಿ ಕಡೆ ಇರ್ತಕ್ಕಂತ ಕಾಕಾತಾನ, ಏನತ್ತ? ತಂಗಿ ಅವ್ರೇ ಹಂಗ ಮಾತಾಡಕತ್ತಾರ. ಹೌದು, ಬಾಯಿ ಹಿಡ್ದಾರ್ದಂಗ. ನಿನ್ನ ತಾಕತ್ ಎಷ್ಟದ ಹೇಳು. ನಾ ಪುಸ್ತಕನೆ ಮಾತಾಡಿದ್ರ ನಾಳೆಗೆ ನೀ ಹೈರಾಣಕ್ ಬೀಳ್ತಿ. ಹೌದು. ನಿನ್ನ ತಾಕತ್ ಎಷ್ಟದ ಹೇಳು ಮಗಳ ಅಂದ ಕೂಡಲಿನ ಅವಾಗ ಮಗಳು ಸ್ವರೂಪಿಯಾಗಿರ್ತಕ್ಕಂಥ ಹೆಣ್ಮಗಳು ಹೇಳ್ತಾಳ, ಏನ್ ಹೇಳ್ತಾಳ? ಅಕ್ಕ ಹಾ. ಅಟ್ ಬೇಡದ್ರ ಅಟ್ ನನ್ನ ಬಲ್ಯಕ್ಕಿಲ್ಲ. ಎಲ್ಲ ಎಷ್ಟದ ನನ್ನ ಬಲ್ಯಕ್ಕ? ಎಷ್ಟು? ನನ್ನ ತಾಯಿ ಹೌದು. ನಾನು ಲಗ್ನ ಆಗಿ ಬರುವಂತ ಸಮಯದೊಳಗ ನನ್ನ ತಾಯಿ ನನ್ನ ಮೈ ಮ್ಯಾಗ 1.5 ತೊಲಿ ಬಂಗಾರ ಹಾಕ್ಯಾಳ. ಆ ಬಂಗಾರ ನನ್ನ ಗಂಡಗ್ ಗೊತ್ತಿರ್ಲಾರ್ದಂಗ ನಾ ಮುಚ್ಚಿಟ್ಟೀನಿ. ಇಟ್ಟೇನಿ. ಅದೇ ಬಂಗಾರ ಹಳೆಯನ ಮೈ ಮ್ಯಾಗ ಹಾಕ್ತೀನಿ ಕಾಕ, ಇಟ್ರ ಮ್ಯಾಗ ಬೀಗ್ತಾನ ಮುಗಸತ್ ಹೇಳಿದಳು. ಹೌದು. ಯಾಕಾಗಲ್ಲಕ್ಕ ತಂಗಿ ಅಂತ ಹೇಳಿ ಕಾಕ ಹೇಳ್ತಾನ, ಯಪ್ಪ 3 ಮಂದಿ ಹೆಣ್ಮಕ್ಳು ಅದಾರ, ಗಂಡ ಕುಡಕದಾನ ಅದಾನ, ಬಡತನ ಪರಿಸ್ಥಿತಿ ಅದ, ಹುಂಡ ಬಂಗಾರ ಆಸೆ ಮಾಡಕ್ ಹೋಗ್ಬೇಡ್ರಿ. ಮೊಮ್ಮಗಳ ಗುಣ ಬಂಗಾರ ಅದ, ಅಟ್ಟೆನ ಕುಡದಾಗೋದಿಲ್ಲ. 1.5 ತೊಲಿ ಬಂಗಾರ ಮಾತ್ರ ಹಳೆಯನ ಮೈ ಮ್ಯಾಗ ಹಾಕ್ತಿವಿ, ತಗೋ ಸಕ್ರಿ ಅಂದೇವ ಕಾಕ. ಹೌದು. ಅವಾಗ ಅವ್ರು ಸಿಟ್ಟು ಬತ್ತು, ನಮಗ ನಿಮಗ ಬಹಳ ಅಂತರ ಅದ, ಈ ಬಿಗತ ನಾವ್ ಮಾಡಂಗಿಲ್ಲ ಅಂತೇಳಿ ಸಕ್ರಿ ಹಾರಿ ಹೊಡೆದ್ರು ಎದ್ದು ಹೊಂಟ್ರು. ಅವಾಗ ಹಿರಿಯ ಮನುಷ್ಯ ಕಾಲು ಬೀಳಕತ್ತ, ಈ ಬಿಗತನ ಮುರಿಬ್ಯಾಡ್ರಿ, ಮುರಿದ್ ಹೋದ್ರಿ ಅಂದ್ರ ನಾಳಿಗ ಹೆಣ್ಣು ಮಗಳಿಗೆ ಬಟ್ಟ ಬರ್ತದ, ಈ ಬಿಗತನ ಮುರಿಬ್ಯಾಡ್ರಿ ಅಂತೇಳಿ ಓಡಾಡಿ ಕಾಲು ಬೀಳಕತ್ತ. ಅಂದ್ರೂ ಎದ್ದು ಹೊಂಟ್ರು. ಲಾಸ್ಟ್ ಟೈಮಿಗೆ ಏನ್ ಮಾಡ್ದ ಕಾಕ ಅಂತ ಕೇಳಿದ್ರ, ಏನ್ ಮಾಡಿದ್ರಿ? ವಸ್ತ್ರದಾಗ ಹೋಗಿ ಅಡ್ಡ ಮಲ್ಕೊಂಡ್ ಹೇಳ್ತಾನ, ಏನತ್ತ? ಯಪ್ಪ ಈ ಊರಾಗ ಇಂತ ಮನುಷ್ಯ ಸತ್ತನಂತ ತಿಳಿದು ದಾಟ್ ಹೋರಿ ಅಂತ ಹೇಳ್ದ. ಹೌದು. ಸೌಂಡ್ ಮಾಡ್ಬೇಡ್ರಿ ಅಣ್ಣ, ಸ್ವಲ್ಪ ಚಾತಿಗೆ ಅಣ್ಣ ಅನ್ಕೋತಾನ. ಈ ಊರಾಗಿಂತ ಮನುಷ್ಯ ಸತ್ತನಂತ ತಿಳಿದ ಟೋರ್ ಅಂದ ಕೂಡಲೇನೆ ಆ ಬೀಗರಿಗೆ ಅಂತ ಕಾರಣ ಬತ್ತು. ಇಂತ ದೊಡ್ಡ ಮನುಷ್ಯ ಈ ಹೆಣ್ಣು ಮಗಳ ಕಾಲಾಗ ಹಿಂಗ ಕಾಲು ಬೀಳಕತ್ತಾನ, ಹಿಂಗ ಆಟ ಮುಳ್ಕೊಳ್ಕತ್ತಾನ ಅಂದ ಬಳಕ ನಾವು ದಾಟಿ ಹೋದೆ ಅಂದ್ರೆ ಪಾಪ ಗುರಿ ಆಗ್ತೇವಿ. ನಾವು ದಾಟಿ ಹೋಗ್ಬಾರ್ದು. ಈ ಮನುಷ್ಯಗೆ ಎತ್ಕೋಬೇಕು ನಾವು. ಎತ್ಕೋಬೇಕಂತ ಹೇಳಿ ಕಾಕ ನೀ ಅಂದಟಿಗೆ ಬೀಗತನ ಮುಗಿತ್ತು. ಎಟ್ಟಕ್ಕ? 1.5 ತೊಲೆ ಬಂಗಾರಕ್ಕ ಮುಗಿತ್ತು. ಇನ್ನ ಒಂದು ಮಾತದ, ಏನು? ಮನ್ಯಾಗ ಅಡಿಗೆ ಮಾಡೋರು ಯಾರಿಲ್ಲ, ಲಗ್ನ ಮಾತ್ರ 15 ದಿವಸ ಒಳಗೆ ಮಾಡಿ ಕೊಡ್ಬೇಕಂತ ಹೇಳಿದ್ರ ಅವ್ರು. ಹೌದು. ಸಕ್ರಿ ತರ್ಲಿಕ್ಕೆ ಕಾಕನ ಬಲ್ಯಕ್ಕ ರೊಕ್ಕ ತಗೊಂಡಾಳ ಹೆಣ್ಮಗಳು. ಹೌದು. ಲಗ್ನ ಅಂದ್ರ ಸುಮ್ ಆಗ್ತದ? ಹಾಂಡೆ ಬೇಕು, ಬಾಂಡೆ ಬೇಕು, ಮಂಚ ಬೇಕು, ತಿಜೋರಿ ಬೇಕು, ಹೌದು, ಏರ್ ಕೂಲರ್ ಬೇಕು. ತಾಯಿ ಮಗಳಿಗೆ ಕೊಡ್ಬೇಕನ್ನ ಹಂಬಲ್ ಬಾಳ ಇರ್ತದ. ಖಾಲಿ ಹ್ಯಾಂಗ್ ಕಳಿಸ್ತಾಳ ತಾಯಿ? ಅಳ್ಕೋತ ಕೂತಾಗ ಯಾರು ಸಹಾಯ ಮಾಡ್ತಾರ ಅಂತಕ್ಕಂಥದ್ದು, ಯಾರು ಸಹಾಯ ಮಾಡ್ತಾರ? ಕುಡುಕ ಗಂಡ ಹ್ಯಾಂಗ ಅಸಹ್ಯ ಮಾಡ್ತಾನೆ ಹೆಂಡತಿಗೆ, ಎಲ್ಲಿಂದ ನಾ ಹೆಣ್ಣು ಮಗಳಿಗೆ ಅಸಹ್ಯ ಮಾಡ್ತಾನ ಅನ್ನೋದು ಮುಂದೆ ಬರ್ತಾವ. ಲಗ್ನ ಇಟ್ಟರು 15 ದಿವಸ ಹೆಣ್ಣ ಮಗಳು ಕಣ್ಣೀರು ಹಿಡ್ತಾಳ ನೆಲಕ್ಕ.
ಅಳ್ಕೋತ ಕೂತಾಗ ಮಹಿಳಾ ಸಂಘದವರು ಬಂದು 50,000 ರೂಪಾಯಿ ಸಾಲ ಕೊಡಿಸ್ತಾರ. ಕುಡಿಸ್ತಾರ. ಅದೇ ಸಾಲ ತಗೊಂಡು ಹೋಗಿ ಹಾಂಡೆ ಬಾಂಡೆ ಸಂತಿ ಮಾಡ್ಬೇಕು, ಬಟ್ಟಿ ಸಂತಿ ಮಾಡ್ಬೇಕಂತೇಳಿ ಹೆಣ್ಮಗಳು ಉಡ್ಯಾದಾಗ ರೊಕ್ಕ ತಗೊಂಡು ಸಂತಿ ಹೊಂಟಾಳ. ಕುಡುಕ್ ಗಂಡು ಬಂದು ಇದ್ರ ನಿಂತಾನ. ಏನಂದ? ಉಡ್ಯಾದನ್ ರೊಕ್ಕ ಯಾವ ಕೊಟ್ಟನ, ಯಾವನ ಬಲಿಯಕ್ ಹೋಗಿ ರೊಕ್ಕ ತಗೊಂಡು ಬಂದಿದ್ದಲ್ಲ ಕತ್ತ. ಹೌದು. ಅವಾಗ ಹೆಣ್ಮಗಳತ್ತಾಳ, ಏನಂತ? ರೀ ನಾನು ಮಹಿಳಾ ಸಂಘದೊಳಗ ಸೇರಿನಿ, ಮಹಿಳಾ ಸಂಘದವರು ನನಗೆ 50,000 ರೂಪಾಯಿ ಸಾಲ ಕೊಟ್ಟಾರ. ಇದೇ ಸಾಲದಿಂದ ಮಗಳ ಲಗ್ನ ಮಾಡ್ಬೇಕಾಗ್ಯದ, ದಾರಿ ಬಿಡ್ರಿ, ನಾನು ಹಾಂಡೆ ಬಾಂಡೆ ಸಂತಿ ಮಾಡ್ಬೇಕು, ಬಟ್ಟಿ ಸಂತಿ ಮಾಡ್ಬೇಕು ಅಂದ ಕೂಡಲೇನೆ ಅವಾಗ ಕುಡುಕ್ ಗಂಡತಾನ. ಏನಂದ? 50,000 ರೂಪಾಯಿ ನಾ ಹ್ಯಾಂಗ ಬೀಳ್ಲಿ ಅಂತೇಳಿ ಹೆಣ್ಮಗಳಿಗೆ ರೋಡ್ ಮ್ಯಾಗ ನೆಲಕ್ಕೆ ಹಾಕಿ ಹೊಡ್ಯಾದನ್ ರೊಕ್ಕ ಕಸ್ಕೊಂಡ. ಹೆಣ್ಮಗಳಿಗೆ ರೋಡ್ ಸಾಲಲಾಯ್ತು, ಹಂಗಳಕತ್ತಳು. ಹೌದು. ಹೊತ್ತು ಹೊಂಟ್ರೆ ಮಗಳ ಲಗ್ನ ಅದ, ಹಾಂಡೆ ಬಾಂಡೆ ಸಂತಿ ಹ್ಯಾಂಗ ಮಾಡ್ಲಿ, ನಾನು ಹೆಂಗ್ ಮಾಡ್ಲಿ, ಮಗಳ ಲಗ್ನ ಹ್ಯಾಂಗ ಮಾಡ್ಲಿ ಭಗವಂತ ಅಂತೇಳಿ ಹೆಣ್ಮಗಳು ಯಾವ ನಿರ್ಧಾರಕ್ಕೆ ಬರ್ತಾಳ? ಯಾವ ನಿರ್ಧಾರಕ್ಕಪ್ಪ? ಕೊನೆ ನಿರ್ಧಾರಕ್ಕೆ ಬರ್ತಾಳ. ಹೌದು. ಕೊನೆ ನಿರ್ಧಾರ ಅಂದ್ರೆ ಯಾವ ನಿರ್ಧಾರ? ಸಹ್ಯಾದ್ರಿ ಸಹ್ಯ ನಿರ್ಧಾರಕ್ಕೆ ಬರ್ತಾಳ. ಹೌದು. ಹೆಂಗ ಸಹಿತಾಳ ಹೆಣ್ಮಗಳು ಅಂತಕ್ಕಂಥದ್ದು ಮುಂದೆ ಬರ್ತದ. ಮನಸ್ಸಿಗೆ ಹಾಕತಾಳ ಲೆಕ್ಕ, ಸುಖ ಇಲ್ಲ ನಾನು ಸಾಯುವ ತನಕ. ಮನಸ್ಸಿಗೆ ಹಾಕತಾಳ ಲೆಕ್ಕ, ಸುಖ ಇಲ್ಲ ನಾನು ಸಾಯುವ ತನಕ. ಏನಾರೆ ಮಾಡಿಕೊಳ್ಳೆನ ಜೀವಕ್ಕ, ಇದ್ದವ್ರು ಹೋಗ್ತಾರ ಲಗ್ನಕ್ಕ. ಏನಾರೆ ಮಾಡಿಕೊಳ್ಳೆನ ಜೀವಕ್ಕ, ಇದ್ದವ್ರು ಹೋಗ್ತಾರ ಲಗ್ನಕ್ಕ. ಮಕ್ಕಳ ಮರಿ ನೋಡ್ಯಾಳ ಬೆಳತನಕ, ಊರೆಲ್ಲ ಹಾಯ್ಕೊಂಡ್ಳು ನಸ್ಕಿನ ಕಾಕ. ಹೊತ್ತು ಹೊಂಟ್ರೆ ಮಗಳ ಲಗ್ನದ ನಸ್ಕಿನ ನಾಕಕ್ಕೆ ಹೆಣ್ಮಗಳು ಊರ್ಲ ಹಾಕೊಂಡು ಬಿಟ್ಳು. ಹೌದು. ಆ ಮುಂಜಾನೆ 5ಕ್ಕೆ ಗೊತ್ತಾಯ್ತು. ಗುರ್ತಾಯ್ತು. ಈ ಊರ್ಲ ಹಾಕೋಕ್ಕಿಂತ ಮೊದಲ ತಾಯಿ ಮಗಳ ಮಾತೇನಾಗ್ಯಾವ? ಏನಾಗ್ಯಾವಪ್ಪ? ರಾತ್ರಿ ಬಾರದಾಗ ಮಗಳು ಮೆಹಂದಿ ಹಚ್ಕೊಳಕತ್ತಾಳ, ತಾಯಿ ಮಗಳ ಮಾರಿ ನೋಡ್ಲಕತ್ತಾಳ. ಹೌದು. ಅವಾಗ ಮಗಳು ಕೇಳ್ತಾಳ, ಏನಂತ? ಯವ್ವಾ ಎಂದೂ ಇರ್ಲಾರ್ದು ಮಾರಿ ಈ ನಮನಿ ನಂದು ಯಾಕೆ ನೋಡ್ಲಕತ್ತಿದಿ? ಹೌದು. ಅಂತದೇನು ಕಾಣಿಸ್ಲಿಕತ್ತದ ಅಂದ ಕೂಡಲೇ ಅವಾಗ ತಾಯಿ ಹೇಳ್ತಾಳ, ಏನ್ ಹೇಳಿದ್ರು? ಯವ್ವಾ ನಾಳಿನ ದಿವಸ ನಿನ್ನ ಮದುಮಗಳಾಗಿ ಹಂದರದೊಳಗೆ ಕುಳಿತಿರ್ತಿ, ಅಲ್ಲಿ ನಿನ್ನ ಬಂಗಾರ ಮುಖ ನೋಡೋದಾಗೋದಿಲ್ಲ. ಇಲ್ಲ. ಬೀಗರಿಗೆ ಬಿದ್ದವ್ರಿಗೆ ಆ ಸಂಬಳಸರಿಗೆ ನಂಗೆ ರಗಡ ಆಗ್ತದ. ಅದಕ್ಕೆ ಇದೇ ಟೈಮ್ದಾಗ ನೋಡ್ಲಕತ್ತಿನ ಮಗಳ ಅಂತೇಳಿ ತಾಯಿ ಮಗಳಿಗೆ ಹೇಳಿದ್ಳು. ಮಗಳು ಖುಷಿ ಪಟ್ಳು, ಆನಂದ ಪಟ್ಳು. ಹೌದಪ್ಪ, ಹೌದು. ಖುಷಿಯಾಗಿ ನಗಲಕತ್ಳು. ಕರೆ ಎಲ್ಲರೂ ಮಕ್ಕೊಂಡಾರ, ಅಡ್ವಾನ್ಸ್ ಬಂದಿರ್ತಕ್ಕಂಥ ಬೀಗರು ಮಲ್ಕೊಂಡಾರ. ಆ ಟೈಮ್ ನೋಡಿ ನಸ್ಕಿನ್ ನಾಲ್ಕಕ್ಕೆ ಹೆಣ್ಮಗಳು ಊರ್ಲ ಹಾಕೊಂಡು ಬಿಟ್ಳು. ಹೌದು. 5ಕ್ಕೆ ಗೊತ್ತೈತಿ, ಹೆಣ ಬಿಚ್ಚಿ ನಡಮನ್ಯಾಗ ಹಾಕಿದ್ರು. ಅವಾಗ ಅಡ್ವಾನ್ಸ್ ಬಂದಿರ್ತಕ್ಕಂಥ ಬೀಗರು ಹೇಳ್ತಾರ, ಏನತ್ತ? ಹೊತ್ತು ಹೊಂಟ್ರೆ ಮಗಳ ಲಗ್ನದ ತಂಗಿ ನೀ ಹಿಂಗ ಮಾಡ್ಕೋಬಹುದಾಗಿತ್ತೇನ? ಹೌದು. ಅಂತ ಕಷ್ಟ ನಿನಗೇನು ಬಂದಿತ್ತು ನಮ್ಮ ಮುಂದೆ ನೀನು ಹೇಳ್ಕೋಬಹುದಾಗಿತ್ತಲ್ಲ ಅಂತೇಳಿ ಆ ಅಡ್ವಾನ್ಸ್ ಬಂದಿರ್ತಕ್ಕಂಥ ಬೀಗರು ಹಿರಿಯರು ಅಳ್ಳಕತ್ರು. ಆ ಅಳದ್ ನೋಡಿ ಮಕ್ಕಳಿಗೆ ಎತ್ತರ ಆಯ್ತು. ಆ ಮಕ್ಕಳು ಬಂದು ತಾಯಿ ಬಲ್ಯ ಕಳ್ತಾವ. ಏನತ್ತ? ಲಗ್ನ ಆಗತಕ್ಕಂಥ ಹುಡುಗಿ ಹೇಳ್ತಾವ, ಏನತ್ತ? ಯವ್ವ ಲಗ್ನ ಸೀರೆ ತರ್ತಿ ಅಂತ ಹೇಳಿ ತಾಯಿ, ನೀ ಯಾರ ಕೈಯಾಗ ಕೊಟ್ಟು ಕಳಿಸದಿ? ಹೌದು. ನಿಮ್ಮ ಹಳ್ಯಾಗ ಪ್ಯಾಂಟ್ ಸೂಟ್ ತರ್ತಿ ಅಂತ ಹೇಳಿ ಹೋದಿ ಕಾಸಿ, ನೀ ಯಾರ ಕೈಯಾಗ ಕೊಟ್ಟು ಕಳಿಸದಿ? ನಮ್ಮ 3 ಮಕ್ಕಳಿಗೆ ನೀ ಯಾರ ಕೈಯಾಗ ಕೊಟ್ಟು ಹೊಂಟಿ ನನ್ನ ತಾಯಿ ಅಂತೇಳಿ 3 ಮಕ್ಕಳು ಮ್ಯಾಗ ಬಿದ್ದಳಕತ್ತು. ಈ ಮಕ್ಕಳು ಹೇಳೋದ್ ನೋಡಲ್ಲಿ ಇರ್ತಕ್ಕಂತ ಆ ಹೆಣ್ಮಕ್ಳಿಗೆ ದುಃಖ ತಾಳಿಲ್ಲ, ತೀರಾ ಕೈ ಮಾಡಿ ಅಳಕತ್ರು. ಅವಾಗ 3 ಮಕ್ಕಳು ಕೈ ಹಿಡ್ಕೊಂಡು ಓಡ್ಕೊತ ಹೊಂಟು. ಮುಂದ್ ಮಕ್ಕಳು ಒಳಕತ್ತಾವ, ಹಿಂದ್ ಮಂದಿ ಬೆನ್ ಹತ್ಯಾರ. ಎಲ್ಲಿ ಹೋಗಿ ಮಕ್ಕಳು ಸಿಗ್ತಾರ ಅಂತಕ್ಕಂಥದ್ದು ಒಂದು ನುಡಿ ಒಳಗ್ ಮುಕ್ತಾಯ ಆಗ್ತದ. ತಾಯಿ ನೀನು ಇಲ್ಲದ ಮೇಲೆ
ಅಂತೇಳಿ 3 ಮಕ್ಕಳು ಬಾಯಿ ಒಳಗ ಜಿಗಿದು ಪ್ರಾಣ ಬಿಟ್ರು, ತಂದು ಮನ್ಯಾಗ ಹಾಕಿದ್ರು, ಮನಿ ತುಂಬ ಹೆಣ ಬಿದ್ದು. ಹೌದು. ಇದು ಯಾರ ಸಲುವಾಗಿ? ಗಂಡಂದಿಂದ್ರಿ. ಇದು ಗಂಡಂದಿಂದ ಅಲ್ಲ, ಗಂಡ ಮಾಡಿರ್ತಕ್ಕಂಥ ದುಷ್ಟ ಚಟದಿಂದ ಮನಿನ ಸ್ಮಶಾನ ಆಯ್ತು. ಹೌದು. ಅದಕ್ಕೆ ಹೇಳ್ತಾರ ಕವಿಗಾರು, ಏನ್ ಹೇಳಾರು? ಕುಡಿಯೋದು ಬಿಡ್ರಿ ಬೆಂಕಂದು ಬಾಳೆ ಅಪ್ಪ, ಬಳಗ ನೂರ ನಂದ ಹೇಳನ ಜನಕ. ಕುಡಿಯೋದು ಬಿಡ್ರಿ ಬೆಂಕಂದು ಬಾಳೆ ಅಪ್ಪ, ನಂದಣ್ಣ ಮಾರ ಹೇಳನ ಜನಕ.